ಪರೈ ಪುತ್ರ ರಿಕಿರೈ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ಗೆ ತಡೆ ಕೋರಿ ಹೈಕೋರ್ಟ್ಗೆ ಅನುರಾಧ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ರಾಕೇಶ್ ಮಲ್ಲಿ, ಅನುರಾಧ, ನಿತೇಶ್ ಶೆಟ್ಟಿ, ವೈದ್ಯನಾಥನ್ ವಿರುದ್ಧ ರಾಮನಗರ ಜಿಲ್ಲೆಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಮೊದಲು ಅನುಮಾನ ಬಂದಿದ್ದೇ ಈ ನಾಲ್ವರ ವಿರುದ್ಧ. ಹಾಗಾಗಿ ಬಿಡದಿ ಪೊಲೀಸರು ಈಗಾಗಲೇ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಅಂದ್ರೆ ಕಾರು ಚಾಲಕ ರಾಜು ಕೊಟ್ಟಂತ ಹೇಳಿಕೆಯ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿತ್ತು. ಕ್ರಿಮಿನಲ್ ಪ್ರಕರಣ ರದ್ದುಗೊಳಿಸಬೇಕು ಅಂತೇಳಿ ಅನುರಾಧ ಅರ್ಜಿಯನ್ನ ಹಾಕೊಂಡಿರೋದು. ಹೈಕೋರ್ಟ್ ಮೊರೆ ಹೋದ ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ಕ್ರಿಮಿನಲ್ ಕೇಸನ್ನ ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರೋದು. ಹೈಕೋರ್ಟ್ಗೆ ಹೋಗಿರೋದು ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ಅವರು. ಈಗಾಗಲೇ ಈ ಕೌಟುಂಬಿಕ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗಲಾಟೆ ಆಗ್ತಾ ಇತ್ತು. ಆಸ್ತಿಯ ಒಡೆಯ 2,000 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ರಿಕ್ಕಿ ಅನ್ನುವಂತಹ ಕಾರಣಕ್ಕೆ ಆ ಆಸ್ತಿಯನ್ನ ಡಿವೈಡ್ ಮಾಡಬೇಕು, ಇಷ್ಟಿಷ್ಟು ಆಸ್ತಿ ಬರಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ವ್ಯಾಜ್ಯ ನಡೀತಾ ಇತ್ತಂತೆ, ಕೋರ್ಟಿಗೆಲ್ಲ ಹೋಗ್ತಾ ಇದ್ರಂತೆ. ಆ ಒಂದು ಪ್ರಕರಣ ಬಗೆಹರಿಸ್ಕೊಳ್ಬೇಕು ಅಂತಾನೆ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಅವರು ರಷ್ಯಾದಿಂದ 8-10 ದಿನದ ಹಿಂದೆ ಇಂಡಿಯಾಗೆ ಬಂದಿದ್ರು. ಬಟ್ ಅವ್ರು ಬಿಡದಿ ನಿವಾಸದಿಂದ ಬೆಂಗಳೂರಿಗೆ ಹೋಗೋ ಸಂದರ್ಭದಲ್ಲಿ ಅವ್ರ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಅನುಮಾನ ಬಂದಿದ್ದೆ ಇವ್ರ ಮೇಲೆ. ಕಾರಣ ಕಾರು ಚಾಲಕ ರಿಕ್ಕಿ ರೈ ಅವರ ಕಾರು ಚಾಲಕ ರಾಜು ಅವರು ಕೊಟ್ಟಿರುವಂತ ಹೇಳಿಕೆ. ಸರ್, ಹಿಂಗ್ ಜಗಳ ಆಗ್ತಾ ಇತ್ತು, ಹಾಗಾಗಿ ಇವರೇ ಮಾಡಿಸಿರಬಹುದು ಅಂತೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಇನ್ನು ತನಿಖೆ ನಡೀತಾ ಇದೆ. ಬಟ್ ಈಗ ಮುತ್ತಪ್ಪ ರೈ ಅವರ ಪತ್ನಿ, ಎರಡನೇ ಪತ್ನಿ ಅನುರಾಧ ಅವರು ಈ ಒಂದು ಕ್ರಿಮಿನಲ್ ಕೇಸನ್ನ ರದ್ದುಗೊಳಿಸಿ, ಏನು ಕ್ರಿಮಿನಲ್ ಕೇಸನ್ನ ನಮ್ಮ ಮೇಲೆ ಹಾಕಿದ್ದೀರಾ ಅಂತೇಳಿ ಎಫ್ಐಆರ್ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿರೋದು. ಏನಾಗುತ್ತೆ ಇನ್ನು ಡೆವಲಪ್ಮೆಂಟ್ಸು, ಕೋರ್ಟಲ್ಲಿ ಏನಾಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನ್ಯಾಯಾಧೀಶರು ಏನು ಹೇಳ್ತಾರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಂತ. ಇನ್ನು ತನಿಖೆ ನಡೀತಾ ಇದೆ, ಪ್ರೊಸೀಜರಲ್ ಇದೆ. ಒಂದ್ ಕಡೆ ರಿಕ್ಕಿ ರೈ ಅವ್ರಿಗೆ ಮೂಗು ಮತ್ತು ಕೈ ಭಾಗಕ್ಕೆ ಗಾಯಗಳಾಗಿತ್ತು. ಮೂಗಿಗೆ ಈಗಾಗಲೇ ಪ್ಲಾಸ್ಟಿಕ್ ಸರ್ಜರಿ ಕೂಡ ಆಗಿದೆ. 2 ಗುಂಡೇಟು ಬಿದ್ದಿದೆ. ಅಂದ್ರೆ 1 ಗುಂಡೇಟು ಬಿದ್ದಂತ ಸಂದರ್ಭದಲ್ಲಿ ಅವ್ರೇನೋ ಟೈರ್ ಬ್ಲಾಸ್ಟ್ ಆಯ್ತು ಅನ್ಕೊಂಡು ನೋಡ್ಕೊಂಡಿದ್ದಾರೆ. ಅದೇನೋ ಆಗಿಲ್ಲ ಅಂತ ಗೊತ್ತಾಗಿದೆ. ಮತ್ ಮನೆಗೆ ವಾಪಸ್ ಹೋದ್ರಂತೆ, ಪರ್ಸ್ ತಗೊಂಡ್ ಬಂದ್ರಂತೆ. ಅದಾದ್ಮೇಲೆ ಟಾರ್ಗೆಟ್ ಮಾಡಿ ಕಾಂಪೌಂಡ್ ಕೊರ್ದು, ಕಾಂಪೌಂಡ್ ಮೂಲಕ ಈ ರೀತಿ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಶೂಟ್ಔಟ್ ಆಗಿರೋದು ಅನ್ನೋದು ಗೊತ್ತಾಗಿರೋದು. ಸುಪಾರಿ ಕೊಟ್ಟಿದ್ರಾ, ಅವ್ರು ಶಾರ್ಪ್ ಶೂಟರಾ, ಹೇಗೆ ಪ್ಲಾನ್ ನಡೆದಿತ್ತು ಅದೆಲ್ಲವೂ ಕೂಡ ಇನ್ನೂ ಗೊತ್ತಾಗಬೇಕಿದೆ. ಕೇಸಲ್ಲಿ ಒಂದಷ್ಟು ಗೊಂದಲಗಳಿವೆ. ಇವರೇನ ಆರೋಪಿಗಳು ಅಥವಾ ಬೇರೆ ಯಾರಾದ್ರೂನ ಅಂತ. ಮೊದಲೇ ಹೇಳ್ತಾ ಇದ್ರು ಮುತ್ತಪ್ಪ ರೈ ಅವರ ಮೇಲಿನ ದ್ವೇಷದಿಂದಾಗಿ ಇವರು ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಬಟ್ ಹಂಗಾಗ್ಲೇ ಇಲ್ಲ. ಇದು ಆಂಗಲ್ಲೇ ಬದಲಾಯಿತು. ಕೌಟುಂಬಿಕ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತ ಗಲಾಟೆ, ಕೊನೆಗೆ ಸುಪಾರಿ, ಈ ರೀತಿಯಾಗಿ ಶೂಟ್ಔಟು, ಇದೆಲ್ಲವೂ ಕೂಡ ಆಯಿತು ಅಂತ. ಇನ್ನು ತನಿಖೆ ನಡೀತಾ ಇದೆ. ಇವ್ರು 4 ವಿರುದ್ಧ ಈಗ ಕೊಲೆಗೆ ಯತ್ನಿಸಿದ್ರು ಅನ್ನುವಂಥ ಕಾರಣಕ್ಕೆ ಕ್ರಿಮಿನಲ್ ಕೇಸ್ ದಾಖಲಾಗಿರೋದ್ರಿಂದ ಈಗ ಅನುರಾಧ ಅವರು ಕೋರ್ಟ್ ಮೆಟ್ಟಿಲ್ ಹತ್ತಿರೋದು. ಹೈಕೋರ್ಟ್ ಏನ್ ಹೇಳುತ್ತೆ, ನ್ಯಾಯಾಧೀಶರು ಏನ್ ತೀರ್ಪನ್ನ ಕೊಡ್ತಾರೆ, ಕ್ರಿಮಿನಲ್ ಕೇಸ್ ರದ್ದು ಮಾಡ್ತಾರಾ ಅಥವಾ ತನಿಖೆ ಮುಂದುವರಿಸಿ ಅಂತ ಪೊಲೀಸರಿಗೆ ಆದೇಶವನ್ನ ಕೊಡ್ತಾರಾ, ಅದನ್ನ ನೋಡ್ಬೇಕಿದೆ.